ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಮ್ಮ ವೇದಾಂತ ಎಸ್. ನಾನು ನಿಮ್ಮ ಮಾಸ್ಟರ್ ಟೀಚರ್ ಯಶಸ್ವಿ ಸರ್. ಇವತ್ತಿನ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯದಿಂದ ಬಂದಿದ್ದೀನಿ. ಸೊ ಅದೇನಪ್ಪ ಅಂತ ಅಂದರೆ, ಎಕ್ಸಾಮ್ಗೆ ಎಲ್ಲರೂ ಪ್ರಿಪೇರ್ ಆಗಿರ್ತಾರೆ, ಎಲ್ಲದನ್ನೂ ಓದಿರ್ತಾರೆ. ಸೊ ಎಕ್ಸಾಮಲ್ಲಿ ಮಾರ್ಕ್ಸ್ ತೆಗೆಯೋದಕ್ಕೆ ಅದು ಒಂದೇ ಸಾಲದು. ಎಕ್ಸಾಮ್ ಟೈಮಲ್ಲಿ ನೀವು ಹೇಗೆ ಆನ್ಸರ್ ಶೀಟಲ್ಲಿ ನಿಮ್ಮ ಆನ್ಸರ್ನ ಬರಿತೀರಾ, ಸೊ ಅದರಿಂದ ಎವ್ಯಾಲ್ಯೂಯೇಟರ್ ಎಷ್ಟು ಇಂಪ್ರೆಸ್ ಆಗ್ತಾರೆ ಅದ್ರ ಮೇಲೂ ಕೂಡ ಮಾರ್ಕ್ಸ್ ಡಿಪೆಂಡ್ ಆಗಿರುತ್ತೆ. ಓಕೆ, ಅದು ಹೇಗೆ ಬರಿಬೇಕು, ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಪೇಪರಲ್ಲಿ ನಾವು ಆನ್ಸರ್ನ ಹೇಗೆ ಬರಿಬೇಕು, ಎವ್ಯಾಲ್ಯೂಯೇಟರ್ನ ಹೇಗೆ ಇಂಪ್ರೆಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಲೆಟ್ ಸ್ಟಾರ್ಟ್. ಸೊ ಫಸ್ಟ್, ಮೌಲ್ಯಮಾಪಕರನ್ನು ಮೆಚ್ಚಿಸಲು ಉತ್ತರಗಳನ್ನು ಬರೆಯುವುದು ಹೇಗೆ, ಸೊ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಸ್ಪಷ್ಟ ಪರಿಚಯದೊಂದಿಗೆ ಪ್ರಾರಂಭಿಸಿ. ಅಂದರೆ ಒಂದು ಇಂಟ್ರಡಕ್ಷನ್ ಲೈನ್ ಅಂತ ಕೊಡ್ತಿರಲ್ಲ ಆನ್ಸರ್ಸ್ ಬರಿಬೇಕಾದ್ರೆ, ಅಂದರೆ ಈ ಪ್ಯಾಟರ್ನ್ ನಿಮಗೆ ಹೆಲ್ಪ್ ಆಗೋದು. ಸೊ ಒಂದು 3 ಮಾರ್ಕ್ಸ್ 4 ಮಾರ್ಕ್ಸ್ ಕ್ವಶನ್ಸ್ ಇರುತ್ತಲ್ಲ, ಅದರಲ್ಲಿ ಇಂಟ್ರಡಕ್ಷನ್ ಲೈನ್ ಏನಿರುತ್ತೆ, ಕ್ವಶನ್ ಕೇಳಿದಾರಲ್ಲ ಅದ್ರ ಬಗ್ಗೆ ಒಂದು ಸ್ಪಷ್ಟವಾದ ಒಂದು ಪರಿಚಯ ಬರೀರಿ, ಇಂಟ್ರಡಕ್ಷನ್ ಲೈನ್ನ. ಸೊ ಅದಾದ್ಮೇಲೆ ಉತ್ತರವನ್ನು ಸರಿಯಾದ ಆರಂಭಿಕ ಸಾಲಿನಿಂದ ಪ್ರಾರಂಭಿಸಿ. ಸೊ ಅದನ್ನೇ ಹೇಳಿದ್ದು, ಸ್ಪಷ್ಟವಾದ ಒಂದು ಇಂಟ್ರಡಕ್ಷನ್ ಲೈನ್, ಪರಿಚಯದಿಂದ ಸ್ಟಾರ್ಟ್ ಮಾಡಿ. ಏನು, ಈಗ ಒಂದು ಪ್ರಶ್ನೆ ಬರುತ್ತೆ. ಸೊ ನಮ್ಮ ಭಾಷೆಯ ಮಹತ್ವವನ್ನು ವಿವರಿಸಿ ಅಂತ ಒಂದು ಪ್ರಶ್ನೆ ಕೇಳ್ತಾರೆ. ಓಕೆ, ಅದಕ್ಕೆ ನೀವು ಹೇಗೆ ಸ್ಟಾರ್ಟ್ ಮಾಡಬೇಕು, ಇಂಟ್ರಡಕ್ಷನ್ ಲೈನ್ ಹೇಗೆ ಸ್ಟಾರ್ಟ್ ಮಾಡಬೇಕು? ಈ ಪಾಠದಲ್ಲಿ ಮಾತೃಭಾಷೆಯ ಮಹತ್ವವನ್ನು ಲೇಖಕರು ವಿವರಿಸಿದ್ದಾರೆ. ಇದನ್ನ ಬರೆದು ಆಮೇಲೆ ನೆಕ್ಸ್ಟ್ ಪಾಯಿಂಟ್ಸಿಗೆ ಹೋಗಬೇಕು. ಓಕೆ, ಸೊ ಈ ತರ ಸ್ಪಷ್ಟವಾಗಿ ಒಂದು ಪರಿಚಯ ಅಥವಾ ಇಂಟ್ರಡಕ್ಷನ್ ಲೈನ್ ಕೊಡೋದ್ರಿಂದ ನೀವು ವಿಷಯವನ್ನು ಅರ್ಥ ಮಾಡಿಕೊಂಡಿದ್ದೀರಿ ಎಂದು ತೋರಿಸುತ್ತದೆ. ಇದು ಮೇನ್ ಎವ್ಯಾಲ್ಯೂಯೇಟರ್ಗೆ. ಇಲ್ಲಪ್ಪ, ನೀವು ಕೊಡೋ ಇಂಟ್ರಡಕ್ಷನ್ ಲೈನ್ ನೋಡಿದ್ರೆ ಸಾಕು, ಸೊ ಇವನು ಚೆನ್ನಾಗಿ ಓದಿದ್ದಾನೆ, ಚೆನ್ನಾಗಿ ಬರಿತಾ ಇದ್ದಾನೆ, ಇಂಟ್ರಡಕ್ಷನ್ ಲೈನ್ ಕ್ಲಾರಿಟಿ ಇದೆ, ಸ್ಪಷ್ಟವಾಗಿ ಬರೆದಿದ್ದಾನೆ ಅನ್ನೋದು ಒಂದು ಫಸ್ಟ್ ಇಂಪ್ರೆಷನ್ ಕ್ರಿಯೇಟ್ ಆಗುತ್ತೆ. ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್. ಸೊ ಅದಕ್ಕೆ ಹೇಳೋದು ಇಂಟ್ರಡಕ್ಷನ್ ಲೈನು ಕ್ಲಾರಿಟಿ ಇರಬೇಕು. ಓಕೆನಾ? ನೆಕ್ಸ್ಟ್, ಇಂಟ್ರಡಕ್ಷನ್ ಆದಮೇಲೆ ಏನು ಮಾಡಬೇಕು? 2-3 ಪ್ರಮುಖ ಅಂಶಗಳನ್ನು ಬರೆಯಿರಿ, ಅಂದರೆ ಇಂಪಾರ್ಟೆಂಟ್ ಪಾಯಿಂಟ್ಸ್. ಸೊ ನೀವು ಮಾರ್ಕ್ಸ್ನ ನೋಡ್ಕೊಳ್ಳಿ. ಈಗ 3 ಮಾರ್ಕ್ಸಿಗೆ ಕೇಳಿದಾರೋ 4 ಮಾರ್ಕ್ಸಿಗೆ ಕೇಳಿದಾರೋ ಅದ್ರ ಮೇಲೆ ನಂಬರ್ ಆಫ್ ಪಾಯಿಂಟ್ಸ್ನ ಡಿಸೈಡ್ ಮಾಡ್ಕೊಳ್ಳಿ. ನಾನಿಲ್ಲಿ 2-3 ಅಂತ ಮೆನ್ಷನ್ ಮಾಡಿದ್ದೀನಿ, ಇಷ್ಟೇ ಬರಿಬೇಕು ಅಂತ ಇಲ್ಲ. ಸೊ ಮಾರ್ಕ್ಸ್ ಮೇಲೆ ಡಿಪೆಂಡ್. ಸೊ 3 ಮಾರ್ಕ್ಸ್ ಕೇಳಿದ್ರೆ ನೀವು ಒಂದು 6 ಪಾಯಿಂಟ್ಸ್ನ ಬರೀರಿ, 4 ಮಾರ್ಕ್ಸಿಗೆ ಕೇಳಿದ್ರೆ 8 ಪಾಯಿಂಟ್ಸ್ನ ಬರೀರಿ. ಓಕೆ, ಸೊ ಪರಿಚಯದ ನಂತರ ಪ್ರಮುಖ ಅಂಶಗಳನ್ನು ಸ್ಪಷ್ಟವಾಗಿ ಬರೆಯಿರಿ. ಸೊ ನೀವು ಬರೀ ಇಂಟ್ರಡಕ್ಷನ್ನ ಕ್ಲಾರಿಟಿ ಕೊಟ್ಟು ಇಂಟ್ರಡಕ್ಷನ್ನ ಕ್ಲೀನಾಗಿ ಬರೆದ್ರೆ, ಪರಿಚಯನ ಕ್ಲೀನಾಗಿ ಬರೆದ್ರೆ ಆಗಲ್ಲ. ಅದು ಕೆಳಗಡೆ ಇರೋ ಪಾಯಿಂಟ್ಸ್ಗಳು ಕೂಡ ಕ್ಲಾರಿಟಿ ಇರಬೇಕು, ಸ್ಪಷ್ಟವಾಗಿ ಬರಿಬೇಕು. ಸೊ ಅದು ಹೇಗೆ? ಈಗ ಸೇಮ್ ಅದೇ ಫಸ್ಟ್ ಕ್ವಶನ್ನು, ನಮ್ಮ ಭಾಷೆಯ ಮಹತ್ವವನ್ನು ವಿವರಿಸಿ. ಅದರಲ್ಲಿ ಇಂಟ್ರಡಕ್ಷನ್, ಈ ಪಾಠದಲ್ಲಿ ಮಾತೃಭಾಷೆಯ ಮಹತ್ವವನ್ನು ಲೇಖಕರು ವಿವರಿಸಿದ್ದಾರೆ, ಅದು ಇಂಟ್ರಡಕ್ಷನ್ ಆಯಿತು. ಅದಾದಮೇಲೆ ಪಾಯಿಂಟ್ಸ್ ಏನು ಬರಿಬೇಕು? ಲಿಸನ್ ಹಿಯರ್. ಭಾಷೆ ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಉಳಿಸುತ್ತದೆ, ಜೊತೆಗೆ ಭಾಷೆ ಮೂಲಕ ನಾವು ನಮ್ಮ ಆಲೋಚನೆಗಳನ್ನು ವ್ಯಕ್ತಪಡಿಸುತ್ತೇವೆ. ಇದು 2 ಲೈನು ಸ್ಪಷ್ಟವಾಗಿದೆ. ಸೊ ಈ ಥರ ಆನ್ಸರ್ಸ್ನ ಬರೀಬೇಕಾಗತ್ತೆ. ನಾನಿಲ್ಲಿ 2-3 ಲೈನ್ ಅಂತ ಮೆನ್ಷನ್ ಮಾಡಿರೋದಕ್ಕೆ ಬರೀ ನಾನಿಲ್ಲಿ 2 ಪಾಯಿಂಟ್ಸ್ನ ಮೆನ್ಷನ್ ಮಾಡಿದ್ದೀನಿ. ಅವಾಗಲೇ ಹೇಳ್ದಂಗೆ ಮಾರ್ಕ್ಸ್ನ ನೋಡ್ಕೊಳ್ಳಿ, 3 ಮಾರ್ಕ್ಸಿಗ 4 ಮಾರ್ಕ್ಸಿಗ 2 ಮಾರ್ಕ್ಸಿಗ ಅನ್ನೋದನ್ನು. ಸೊ ಅದ್ರ ಮೇಲೆ ಈ ಪಾಯಿಂಟ್ಸ್ನ ಬರೆಯೋದು ನೀವು ಡಿಸೈಡ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್, ಈಗ ಫಸ್ಟ್ ಇಂಟ್ರಡಕ್ಷನ್ ಆಯಿತು, ಆಮೇಲೆ ಪಾಯಿಂಟ್ಸ್ಗಳಾಯಿತು. ಸೊ ಅದಾದಮೇಲೆ ಕನ್ಕ್ಲೂಷನ್ ಪಾಯಿಂಟ್, ಎಂಡಿಂಗ್ ಪಾಯಿಂಟ್. ಅಂದರೆ ಯಾವ ಕ್ವಶನ್ ಬಗ್ಗೆ ಕೇಳಿದಾನೆ, ಯಾವ ಪದ್ಯ ಅಥವಾ ಗದ್ಯದ ಬಗ್ಗೆ ಕೇಳಿದ್ದಾರೆ, ಸೊ ಅದ್ರ ಬಗ್ಗೆ ಆ ಪದ್ಯ ಅಥವಾ ಗದ್ಯದಿಂದ ಏನು ಸಂದೇಶ ಹೇಳ್ತಾ ಇದ್ದಾರೆ ಅನ್ನೋದನ್ನ ಲಾಸ್ಟಲ್ಲಿ ಮೆನ್ಷನ್ ಮಾಡಲೇಬೇಕು. ಇದು ಆನ್ಸರ್ ಸ್ಟ್ರಕ್ಚರು. ಫಸ್ಟು ಒಂದು ಇಂಟ್ರಡಕ್ಷನ್ ಲೈನು, ಅದಾದಮೇಲೆ ಪಾಯಿಂಟ್ಸು, ಆಮೇಲೆ ಕನ್ಕ್ಲೂಷನ್ ಪಾಯಿಂಟ್. ಓಕೆನಾ? ನೆಕ್ಸ್ಟ್, ಯಾವಾಗಲೂ ಸ್ಪಷ್ಟ ಸಂದೇಶದೊಂದಿಗೆ ಮುಗಿಸಿ ಕ್ವಶನ್ಸ್ನ. ಸೊ ಇದು ಒಂದು ಸ್ಟ್ರಕ್ಚರ್. ಈ ಪ್ಯಾಟರ್ನ್ನ ಫಾಲೋ ಮಾಡ್ಕೊಂಡು ಹೋದ್ರೆ ನಿಮಗೆ ಎವ್ಯಾಲ್ಯೂಯೇಟರ್ ಇಂಪ್ರೆಸ್ ಆಗ್ತಾರೆ. ಓಕೆ, ಇದಿಷ್ಟೇ ಅಲ್ಲ, ಎವ್ಯಾಲ್ಯೂಯೇಟರ್ ಇಂಪ್ರೆಸ್ ಆಗೋದಕ್ಕೆ ಕೆಲವೊಂದು ಕೀವರ್ಡ್ಸ್ಗಳಿದೆ. ಕನ್ನಡ ಫಸ್ಟ್ ಲ್ಯಾಂಗ್ವೇಜಲ್ಲಿ ಕೆಲವೊಂದು ಕೀವರ್ಡ್ಸ್ ಇದೆ, ಅದನ್ನು ಕೂಡ ಲಿಸ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ಸ್ಲೈಡಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಈಗ ನೋಡೋಣ ಏನು ಕನ್ಕ್ಲೂಷನ್ ಏನಿರುತ್ತೆ, ಏನು ಇರಬೇಕು ಅನ್ನೋದನ್ನ ನೋಡೋಣ. ಸೊ ಉದಾಹರಣೆ, ಆದ್ದರಿಂದ ನಮ್ಮ ಮಾತೃಭಾಷೆಯನ್ನು ನಾವು ಗೌರವಿಸಬೇಕು. ಇದು ಸಂದೇಶ. ಅಂದರೆ ಆ ನಮ್ಮ ಭಾಷೆ ಅನ್ನೋ ಒಂದು ಗದ್ಯದಿಂದ ಏನು ಸಂದೇಶ ಬರ್ತಾ ಇದೆ, ನಮ್ಮ ಮಾತೃಭಾಷೆಯನ್ನು ನಾವು ಗೌರವಿಸಬೇಕು ಅನ್ನೋದು ಸಂದೇಶ. ಫಸ್ಟು ಇಂಪಾರ್ಟೆಂಟ್ ಇಂಟ್ರೊಡಕ್ಷನ್ ಲೈನು, ಪಾಯಿಂಟ್ಸು, ಜೊತೆಗೆ ಇದು ಎಂಡಿಂಗ್ ಕನ್ಕ್ಲೂಷನ್ ಪಾಯಿಂಟ್. ಸೊ ಇಂಟ್ರೊಡಕ್ಷನ್ 1 ಪಾಯಿಂಟು, ನಾನು ತೋರಿಸಿದ 2 ಪಾಯಿಂಟು, ಇದು 1 ಪಾಯಿಂಟು, 4 ಪಾಯಿಂಟ್ ಇಲ್ಲೇ ಇದೆ.
ಸೊ 2 ಮಾರ್ಕ್ಸಿಗೆ ಕೊಟ್ಟರೆ ಇಷ್ಟು ಸಾಕು, 3 ಮಾರ್ಕ್ಸಿಗೆ ಕೊಟ್ಟರೆ 6 ಪಾಯಿಂಟ್ಸ್ ಬರೀರಿ. ಸೊ ಇಂಟ್ರಡಕ್ಷನ್ ಒಂದು ಲೈನ್ ಇರುತ್ತೆ, ಕನ್ಕ್ಲೂಷನ್ ಒಂದು ಲೈನ್ ಇರುತ್ತೆ, ಮಧ್ಯದಲ್ಲಿ ಪಾಯಿಂಟ್ಸ್ನ ಇನ್ಕ್ರೀಸ್ ಮಾಡ್ಕೊಳ್ಳಿ. 4 ಮಾರ್ಕ್ಸಿಗೆ ಕೊಟ್ಟರೆ ಆ ಥರ ಮೆನ್ಷನ್ ಮಾಡ್ಕೊಳ್ಳಿ, ನೀವು ಪಾಯಿಂಟ್ಸ್ ಮೇಲೆ ಆನ್ಸರ್ ಬರಿತಾ ಹೋಗಿ. ಸೊ ಮೌಲ್ಯಮಾಪಕರು ಸ್ಪಷ್ಟವಾದ ಅಂತ್ಯಗಳನ್ನು, ಅಂದರೆ ಸಂದೇಶ, ಕನ್ಕ್ಲೂಷನ್ ಅಂತ ಏನಂತೀವಿ, ಅದನ್ನ ಹೊಂದಿರೋ ಉತ್ತರಗಳನ್ನು ಇಷ್ಟಪಡುತ್ತಾರೆ. ಸೊ ಈ ಪ್ಯಾಟರ್ನಲ್ಲಿ ಬರೆದ್ರೆ ಯಾರೇ ಅವ್ಯಾಲ್ಯೂಯೇಟರ್ ಆಗಲಿ ನಿಮಗೆ ಫುಲ್ ಮಾರ್ಕ್ಸ್ ಕೊಟ್ಟೇ ಕೊಡ್ತಾರೆ. ಸೊ ಇಂಪ್ರೆಸ್ ಆಗ್ತಾರೆ. ಓಕೆ, ನೆಕ್ಸ್ಟ್ ಈಗ ಈ ಆನ್ಸರ್ ಪ್ಯಾಟರ್ನ್ ನೋಡಾಯ್ತು. ಸೊ ಅವ್ಯಾಲ್ಯೂಯೇಟರ್ ಇಂಪ್ರೆಸ್ ಆಗೋದಕ್ಕೆ ಕೆಲವೊಂದು ವರ್ಡ್ಸ್ ಇದೆ, ಕೀವರ್ಡ್ಸ್ ಇದೆ, ಅದನ್ನ ನಿಮ್ಮ ಆನ್ಸರಲ್ಲಿ ಇನ್ಕ್ಲೂಡ್ ಮಾಡಿದ್ರೆ ಇನ್ನೂ ಇಂಪ್ರೆಸ್ ಆಗ್ತಾರೆ. ಯಾವ್ಯಾವ್ದದು ಕೀವರ್ಡ್ಸು ನೋಡ್ತಾ ಹೋಗೋಣ. ಅದನ್ನ ಮ್ಯಾಜಿಕ್ ಪದಗಳು, ಅಂದ್ರೆ ಮ್ಯಾಜಿಕ್ ವರ್ಡ್ಸ್ ಅಂತ ಹೇಳ್ತೀವಿ. ಲಿಸನ್ ಇಯರ್, ಮ್ಯಾಜಿಕ್ ಪದಗಳನ್ನು ಬಳಸಿ. ಯಾವ್ದ್ಯಾವ್ದದು ನೋಡಿ, ಮ್ಯಾಜಿಕ್ ಪದಗಳು ಒಂದು ಮಹತ್ವ ಅನ್ನೋದು, ಇನ್ನೊಂದು ಸಂದೇಶ, ಇನ್ನೊಂದು ಮೌಲ್ಯಗಳು, ನೆಕ್ಸ್ಟ್ ವಿವರಿಸುತ್ತಾರೆ, ವರ್ಣಿಸಲಾಗಿದೆ, ಪರಿಶ್ರಮ, ಧೈರ್ಯ, ಭಕ್ತಿ, ಅಭಿವೃದ್ಧಿ, ಸಂಸ್ಕೃತಿ. ಇಷ್ಟು ವರ್ಡ್ಸ್ಗಳನ್ನ ನಿಮ್ಮ ಆನ್ಸರಲ್ಲಿ, ಉತ್ತರದಲ್ಲಿ ಇನ್ಕ್ಲೂಡ್ ಮಾಡಿ, ಆ್ಯಡ್ ಮಾಡಿ, ಸೊ ದಟ್ ಅದನ್ನು ಹೈಲೈಟ್ ಮಾಡಿ, ಸೊ ದಟ್ ಆ ವ್ಯಾಲ್ಯೂಯೇಟರ್ ಏನು ನೋಡಿದ ತಕ್ಷಣ ಅದು ಗೊತ್ತಾಗುತ್ತಲ್ಲ. ಸೊ ಇವನಿಗೆ ಕಾನ್ಸೆಪ್ಟ್ಸ್ ಕ್ಲಾರಿಟಿ ತುಂಬ ಚೆನ್ನಾಗಿದೆ, ಅರ್ಥ ಮಾಡ್ಕೊಂಡಿದ್ದಾನೆ, ಕ್ಲೀನಾಗಿ ಆನ್ಸರ್ ಬರ್ದಿದ್ದಾನೆ ಅನ್ನೋದು ಅವ್ರಿಗೆ ಅರ್ಥ ಆಗುತ್ತೆ. ಓಕೆ, ನೀವು ಏನೇ ಓದಿರಿ ಎಕ್ಸಾಮ್ಗಿಂತ ಮುಂಚೆ ಎಕ್ಸಾಮ್ ಹಾಲಲ್ಲಿ ಕೂತ್ಕೊಂಡು ಆನ್ಸರ್ ಬರೆಯೋದು ತುಂಬ ಇಂಪಾರ್ಟೆಂಟು. ಜೊತೆಗೆ ನೀವು ಬರೆದಿರೋ ಆನ್ಸರು ಎವ್ಯಾಲ್ಯೂಯೇಟರ್ಗೆ ಇಷ್ಟ ಆಗಬೇಕು. ಆ ಥರ ಬರೆದ್ರೆ ಮಾತ್ರ ನಿಮಗೆ ಮಾರ್ಕ್ಸು. ಜೊತೆಗೆ ಎವ್ಯಾಲ್ಯೂಯೇಟರ್ಗೆ ಕಷ್ಟ ಕೊಡಬಾರ್ದು ಜಾಸ್ತಿ. ನೀವು ಎಷ್ಟು ಎವ್ಯಾಲ್ಯೂಯೇಟರ್ಗೆ ನಿಮ್ಮ ಪೇಪರ್ನ ವ್ಯಾಲ್ಯೂಯೇಟ್ ಮಾಡೋದಕ್ಕೆ ಈಸಿ ಮಾಡಿಕೊಡ್ತೀರೋ ಅಷ್ಟು ನಿಮಗೆ ಒಳ್ಳೆ ಮಾರ್ಕ್ಸ್ ಬರುತ್ತೆ. ಓಕೆನಾ, ನೆಕ್ಸ್ಟ್ ಒಂದೊಂದನ್ನೇ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ವಿತ್ ಎಕ್ಸಾಂಪಲ್. ಯಾವ ಕೀವರ್ಡ್ ಹೆಂಗೆ ಬರೀಬೇಕು ನೋಡೋಣ. ಮಹತ್ವ ಅಂದರೆ ಇಂಪಾರ್ಟೆನ್ಸ್ ಅಂತ. ಸೊ ಮಹತ್ವವನ್ನು ವಿವರಿಸುವಾಗ ಬಳಸಿ, ಅಂದರೆ ಇಂಪಾರ್ಟೆನ್ಸ್ ಎಕ್ಸ್ಪ್ಲೈನ್ ಮಾಡೋದ್ರ ಬಗ್ಗೆ ಕೇಳ್ತಾರಲ್ಲ, ಅದರ ಮಹತ್ವವನ್ನು ವಿವರಿಸಿ ಅಂತ, ಆವಾಗ ಈ ಕೀವರ್ಡ್ನ ಯೂಸ್ ಮಾಡ್ಕೊಳ್ಳಿ. ಸೊ ಉದಾಹರಣೆ, ಸೊ ನಮ್ಮ ಭಾಷೆ ಅನ್ನೋ ಗದ್ಯದಿಂದ ನಾವು ಒಂದು ಕ್ವಶನ್ನ ತಗೊಳ್ತೀವಿ ಅಥವಾ ಉತ್ತರ ತಗೊಳ್ತೀವಿ. ನೋಡಿ, ಉತ್ತರ ಹೆಂಗಿರುತ್ತೆ? ಭಾಷೆ ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಉಳಿಸುವ ಮಹತ್ವದ ಸಾಧನವಾಗಿದೆ. ಓಕೆ, ಆದ್ದರಿಂದ ಮಾತೃಭಾಷೆಯ ಮಹತ್ವವನ್ನು ನಾವು ಅರಿತುಕೊಳ್ಳಬೇಕು. ಸೊ ಇಲ್ಲಿ ಹೈಲೈಟ್ ಮಾಡಿ ಮಹತ್ವ ಅನ್ನೋದನ್ನ. ಸೊ ಯಾಕಂದ್ರೆ ನಿಮಗೆ ಕ್ವಶನ್ ಕೇಳ್ತಾ ಇರೋದೇ ಮಹತ್ವದ್ದು, ಮಾತೃಭಾಷೆಯ ಮಹತ್ವವನ್ನು ವಿವರಿಸಿ ಅನ್ನೋ ಥರ ಒಂದು ಕ್ವಶನ್ ಕೇಳಿರ್ತಾರೆ. ಸೊ ಆ ಕೀವರ್ಡ್, ಕ್ವಶನ್ನಲ್ಲೇ ಕೀವರ್ಡ್ಗಳಿರ್ತವೆ, ಅದನ್ನು ಯೂಸ್ ಮಾಡ್ಕೊಳ್ಳಿ ಕೆಲವೊಂದ್ಸಲ. ಇಲ್ಲ ಅಂದರೆ ನಾನು ಹೇಳಿರೋ ಕೀವರ್ಡ್, ನಾನೇನು ಲಿಸ್ಟ್ ಮಾಡಿಕೊಟ್ಟಿದ್ದೀನಿ ಅಷ್ಟು ಕೀವರ್ಡ್ನ ಯೂಸ್ ಮಾಡ್ಕೊಳ್ಳಿ. ಓಕೆ, ಮಹತ್ವ ಯೂಸ್ ಮಾಡೋದು ಗೊತ್ತಾಯ್ತಾ? ನೆಕ್ಸ್ಟ್ ಸಂದೇಶ, ಮೆಸೇಜ್. ಓಕೆ, ಮೆಸೇಜ್. ಸೊ ಯಾವುದು? ಹಲಗಲಿ ಬೇಡರು ಇದರಿಂದ ಆರಿಸ್ಕೊಳ್ಳೋಣ ಒಂದು ಕ್ವಶನ್ನು. ಸೊ ಹಲಗಲಿ ಬೇಡರು ನಮ್ಮ ದೇಶಕ್ಕಾಗಿ ಧೈರ್ಯದಿಂದ ಹೋರಾಡಿದರು. ಈ ಕವನವು ದೇಶಭಕ್ತಿ ಮತ್ತು ತ್ಯಾಗದ ಸಂದೇಶವನ್ನು ನೀಡುತ್ತದೆ ಅಥವಾ ವಿವರಿಸುತ್ತದೆ. ಓಕೆ, ಸಂದೇಶ ಮೆನ್ಷನ್ ಮಾಡಿ, ನಾನಿಲ್ಲಿ ಯೆಲ್ಲೋ ಕಲರಲ್ಲಿ ಹೈಲೈಟ್ ಮಾಡಿದ್ದೀನಿ. ಸೊ ಅದನ್ನು ಅಂಡರ್ಲೈನ್ ಮಾಡಿ. ಓಕೆನಾ, ನೆಕ್ಸ್ಟ್ ಮೌಲ್ಯಗಳು, ವ್ಯಾಲ್ಯೂಸ್, ಅದನ್ನು ಹೇಗೆ ಯೂಸ್ ಮಾಡೋದಪ್ಪ? ಶಬರಿ. ಓಕೆ, ಈಗ ಶಬರಿಯ ಭಕ್ತಿ ಮತ್ತು ನಿಷ್ಠೆ ಜೀವನದ ಉತ್ತಮ ಮೌಲ್ಯಗಳನ್ನು ನಮಗೆ ತಿಳಿಸುತ್ತದೆ. ಓಕೆ, ಈ ಥರ ಆ ಕೀವರ್ಡ್ಸ್ನ ಯೂಸ್ ಮಾಡ್ಕೊಬೇಕು. ಸೊ ದಟ್ ಅದನ್ನು ಅಂಡರ್ಲೈನ್ ಮಾಡಬೇಕು, ಆವಾಗ ಎವ್ಯಾಲ್ಯೂಯೇಟರ್ಗೆ ಇಂಪ್ರೆಸ್ ಆಗುತ್ತೆ. ಓಕೆನಾ, ನೆಕ್ಸ್ಟ್ ವಿವರಿಸುತ್ತಾರೆ, ಎಕ್ಸ್ಪ್ಲೈನ್. ಈ ಕೀವರ್ಡ್ ಹೆಂಗೆ ಭಾಗ್ಯಶಿಲ್ಪಿಗಳು, ಅದರಿಂದ ಒಂದು ಆನ್ಸರ್ನ ತಗೊಂಡಿದ್ದೀನಿ. ಈ ಪಾಠದಲ್ಲಿ ಲೇಖಕರು ಕಾರ್ಮಿಕರ ಪರಿಶ್ರಮದ ಮಹತ್ವವನ್ನು ವಿವರಿಸುತ್ತಾರೆ. ಇಲ್ಲಿ 2 ಕೀ ಇದೆ, ಮಹತ್ವ ಒಂದು, ವಿವರಿಸುತ್ತಾರೆ ಒಂದು. ಸೊ ವಿವರಿಸುತ್ತಾರೆ ಅನ್ನೋದಕ್ಕೆ ನಾನು ಹೈಲೈಟ್ ಮಾಡಿದ್ದೀನಿ. ಓಕೆನಾ, ನೆಕ್ಸ್ಟ್ ವರ್ಣಿಸಲಾಗಿದೆ, ಡಿಸ್ಕ್ರೈಬ್ಡ್. ಓಕೆ, ವರ್ಣಿಸಲಾಗಿದೆ, ಹಸಿರು ಅನ್ನೋ ಪಾಠದಿಂದ. ಈ ಕವನದಲ್ಲಿ ಪ್ರಕೃತಿಯ ಸೌಂದರ್ಯವನ್ನು ಸುಂದರವಾಗಿ ವರ್ಣಿಸಲಾಗಿದೆ. ಹೈಲೈಟ್ ಮಾಡಿ. ಓಕೆ, ಸಿಂಪಲ್. ಸೊ ಆ ಥರ ಹೈಲೈಟ್ ಕೀವರ್ಡ್ಸ್ ನಾನು ಏನು ಕೊಟ್ಟಿದ್ದೀನಿ ಅದನ್ನು ನಿಮ್ಮ ಆನ್ಸರಲ್ಲಿ ಯೂಸ್ ಮಾಡಿಕೊಂಡು ಹೈಲೈಟ್ ಮಾಡ್ತಾ ಹೋಗಿ, ಅದು ಕ್ಲೀನಾಗಿ ಕಾಣುತ್ತೆ. ಜೊತೆಗೆ ನೀವು ಆನ್ಸರ್ ಬರೆಯುವಾಗ ಒಂದೊಂದು ಕ್ವಶನ್ ಆದಮೇಲೂ ಒಂದು ಲೈನ್ ಹಾಕೋದು ಮರಿಬೇಡಿ. ಸೊ ಅದು ಡಿವಿಷನ್ ಕ್ಲೀನಾಗಿ ಕಾಣುತ್ತೆ. ಓ, ಈ ಕ್ವಶನ್ ನಂಬರ್ಗೆ ಈ ಕ್ವಶನ್ನು. ಓಕೆನಾ,
ನೆಕ್ಸ್ಟ್ ಪರಿಶ್ರಮ, ಹಾರ್ಡ್ ವರ್ಕ್, ಇದನ್ನ ಎಲ್ಲಿ ಯೂಸ್ ಮಾಡ್ಬೋದು? ಸೇಮ್ ಭಾಗ್ಯಶಿಲ್ಪಿಗಳಿಂದ ಒಂದು ಉತ್ತರ ತಗೊಂಡಿದ್ದೀನಿ. ಕಾರ್ಮಿಕರ ಪರಿಶ್ರಮದಿಂದ ಸಮಾಜದಲ್ಲಿ ಅಭಿವೃದ್ಧಿ ಸಾಧ್ಯವಾಗುತ್ತದೆ. ಇದನ್ನ ಅಂಡರ್ಲೈನ್ ಮಾಡಿ. ಓಕೆ. ನೆಕ್ಸ್ಟ್ ಧೈರ್ಯ, ಕರೇಜ್, ಇದನ್ನೆಲ್ಲಿ ಯೂಸ್ ಮಾಡೋದು? ಹಲಗಲಿ ಬೇಡರು ತಮ್ಮ ಧೈರ್ಯವನ್ನು ತೋರಿಸಿ ದೇಶಕ್ಕಾಗಿ ಹೋರಾಡಿದರು. ಧೈರ್ಯ ಮಾರ್ಕ್ ಮಾಡಿ, ಹೈಲೈಟ್ ಮಾಡಿ. ದೆನ್ ಭಕ್ತಿ, ಡಿವೋಷನ್, ಶಬರಿ. ಸೊ ಶಬರಿಯ ಭಕ್ತಿ ರಾಮನ ಮೇಲೆ ಅಪಾರವಾಗಿತ್ತು. ಭಕ್ತಿ ಅನ್ನೋದನ್ನ ಹೈಲೈಟ್ ಮಾಡಿ. ಓಕೆ. ನೆಕ್ಸ್ಟ್ ಅಭಿವೃದ್ಧಿ ಅನ್ನೋ ಕೀವರ್ಡ್ ಯಾವುದರಿಂದ? ಎದೆಗೆ ಬಿದ್ದ ಅಕ್ಷರ. ಸೊ ಶಿಕ್ಷಣವು ವ್ಯಕ್ತಿಯು ಮತ್ತು ಸಮಾಜದ ಅಭಿವೃದ್ಧಿಗೆ ಸಹಕಾರಿಯಾಗುತ್ತದೆ. ಓಕೆ, ಅದನ್ನ ಹೈಲೈಟ್ ಮಾಡಿ. ದೆನ್ ಸಂಸ್ಕೃತಿ, ಕಲ್ಚರ್, ಸಂಸ್ಕೃತಿ, ಪರಂಪರೆ, ನಮ್ಮ ಭಾಷೆ. ಸೊ ಭಾಷೆ ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಉಳಿಸುತ್ತದೆ. ಅದನ್ನ ಹೈಲೈಟ್ ಮಾಡಿ. ಟಾಪರ್ಸ್ ಟ್ರಿಕ್ ಹೆಂಗೆ ಅಂತ ಅಂದರೆ, ಪ್ರತಿ ಉತ್ತರದಲ್ಲಿ 2-3 ಮ್ಯಾಜಿಕ್ ಪದಗಳನ್ನು ಸೇರಿಸಲು ಪ್ರಯತ್ನಿಸಿ. ಅಂದರೆ ಟಾಪರ್ಸ್ ಇದನ್ನೇ ಮಾಡೋದು. ಮ್ಯಾಜಿಕ್ ಅಂದರೆ ನಾನೇನು ಕೀವರ್ಡ್ಸ್ ಕೊಟ್ಟಿದ್ದೀನಿ ಅದನ್ನೇ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಸೊ ಮಹತ್ವ, ಮೌಲ್ಯಗಳು, ಸಂದೇಶ, ಈ ಥರ 3 ಕೀವರ್ಡ್ನ ಇನ್ಕ್ಲೂಡ್ ಮಾಡ್ಕೊಳ್ಳಿ, ಅಥವಾ ಬೇರೆ ಯಾವುದಾದ್ರೂ ಕೀವರ್ಡ್ಗಳನ್ನ ಇನ್ಕ್ಲೂಡ್ ಮಾಡಿ ಆನ್ಸರ್ ಬರೀದು ಅದನ್ನು ಹೈಲೈಟ್ ಮಾಡಿ. ಸೊ ಈ ಪಾಠವು ಜೀವನದ ಮೌಲ್ಯಗಳ ಮಹತ್ವವನ್ನು ನಮಗೆ ತಿಳಿಸಿ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ನೀಡುತ್ತದೆ. ಈ ಥರ ಮಹತ್ವ, ಮೌಲ್ಯ, ಸಂದೇಶ, ಈ 3 ಯೂಸ್ ಮಾಡಿಕೊಂಡು ನಾನು ಒಂದು ಆನ್ಸರ್ನ ಬರೆದಿದ್ದೀನಿ. ಸೊ ಆ ಥರ ನೀವು 2-3 ಒಂದು ಕೀವರ್ಡ್, ಏನು ಮ್ಯಾಜಿಕ್ ವರ್ಡ್ಸ್ ಅಂತ ನಾನು ಲಿಸ್ಟ್ ಮಾಡಿಕೊಟ್ಟಿದ್ದೀನಿ, ಅದನ್ನು ಯೂಸ್ ಮಾಡಿಕೊಂಡು ಆನ್ಸರ್ ಬರೆದು ಅಂಡರ್ಲೈನ್ ಮಾಡಿ. ಸೊ ಎವ್ಯಾಲ್ಯೂಯೇಟರ್ ಇಂಪ್ರೆಸ್ ಆಗ್ತಾರೆ. ಓಕೆ. ಇನ್ನೊಂದು, ಪ್ರತಿಯೊಂದು ಆನ್ಸರ್ ಆದಮೇಲೆ ಒಂದು ಅಂಡರ್ಲೈನ್ ಹಾಕೋದನ್ನು ಮರಿಬೇಡಿ. ಜೊತೆಗೆ ನೀವು ಆರ್ಡರ್ ವೈಸ್ ಕ್ವಶನ್ಸ್ನ ಬರೀರಿ. ಸೊ ಎವ್ಯಾಲ್ಯೂಯೇಟರ್ಗೆ ಕಷ್ಟ ಕೊಡಬೇಡಿ. ಸೊ ಈಗ ಎವ್ಯಾಲ್ಯೂಯೇಷನ್ ಮಾಡ್ಬೇಕಾದ್ರೆ ಎವ್ಯಾಲ್ಯೂಯೇಟರ್ ಹತ್ರ ಒಂದು ಕೈಯಲ್ಲಿ ಕೀ ಆನ್ಸರ್ ಇರುತ್ತೆ, ಇನ್ನೊಂದು ಕೈಯಲ್ಲಿ ನಿಮ್ಮ ಆನ್ಸರ್ ಶೀಟ್ ಇರುತ್ತೆ. ಓಕೆನಾ? ಸೊ ಕೀ ಆನ್ಸರ್ ಇಲ್ಲಿ ನೋಡಿ ಆನ್ಸರ್. ಕೆಲವರಿಗೆ ನೆನಪಿರುತ್ತೆ ಕೀ ಆನ್ಸರ್ ಏನು ಅಂತ, ಕೆಲವರಿಗೆ ಒಂದೊಂದು ಕ್ವಶನ್ಸು ಗೊತ್ತಿರಲ್ಲ ಆನ್ಸರ್. ಅವಾಗ ಕೀ ಆನ್ಸರ್ನ ನೋಡ್ಕೊಂಡು ಮಾಡ್ತಾ ಇರ್ತಾರೆ. ಸೊ ಎಷ್ಟು ಪಾಯಿಂಟ್ಸಿಗೆ ಎಷ್ಟು ಮಾರ್ಕ್ಸು, ಯಾವ ಕ್ವಶನ್ಗೆ ಯಾವ ಆನ್ಸರ್ ಅನ್ನೋದನ್ನು, ಸೊ ಅದನ್ನು ನೋಡಿ ಹಿಂಗೆ ಕರೆಕ್ಷನ್ ಮಾಡ್ತಾ ಇರ್ತಾರೆ. ಸೊ ನೀವು ಆರ್ಡರ್ ವೈಸ್ ಬರ್ಕೊಂಡು ಹೋದಾಗ, ಫಾರ್ ಎಕ್ಸಾಂಪಲ್ ಫಸ್ಟ್ ಮೇನ್ 10 ಕ್ವಶನ್ ಇರುತ್ತೆ, ಮಲ್ಟಿಪಲ್ ಚಾಯ್ಸ್ ಅನ್ಕೊಳ್ಳಿ. ಸೊ ನೀವು ಒಂದು ಕ್ವಶನ್ ನಂಬರ್ 1, 2, 3 ಹಿಂಗೆ ಆರ್ಡರ್ ವೈಸ್ ಆಗಿ ಬರ್ಕೊಂಡು ಹೋದರೆ ಅವ್ರು ನೋಡಿ ಆನ್ಸರ್ ಟಿಕ್ ಮಾಡೋದಕ್ಕೂ ಈಸಿ ಆಗುತ್ತೆ ಎವ್ಯಾಲ್ಯೂಯೇಟರ್ಗೆ. ನೀವು ಈಗ ಫಾರ್ ಎಕ್ಸಾಂಪಲ್ ಫಸ್ಟ್ ಮೈನಲ್ಲಿ ಒಂದು 3 ಕ್ವಶನ್ ಬರೀತೀರಾ. ಓಕೆ, 4ರಿಂದ 5, 6, 7, 8 ಯಾವುದು ಗೊತ್ತಿರಲ್ಲ. ಸೊ ಅಲ್ಲಿಗೆ ಅಂಡರ್ಲೈನ್ ಒಂದು ಲೈನ್ ಹಾಕ್ಬಿಟ್ಟು ನೆಕ್ಸ್ಟ್ ಸೆಕೆಂಡ್ ಮೈನಿಗೆ ಹೋಗ್ತೀರಾ. ಅಲ್ಲೊಂದು 4 ಕ್ವಶನ್ ಇರುತ್ತೆ ಅನ್ಕೊಳ್ಳಿ. ಅದರಲ್ಲಿ ಒಂದು ಆನ್ಸರ್ ಗೊತ್ತಿರುತ್ತೆ, ಅದನ್ನು ಬರೀತೀರಾ. ಅದನ್ನು ಬರೆಯುವಾಗ ಈಗ ಫಸ್ಟ್ ಮೈನಲ್ಲಿ 3 ಕ್ವಶನ್ ಬರ್ದಿರ್ತೀರಲ್ಲ, ಇನ್ನು ಮಿಕ್ಕಿದ ಕ್ವಶನ್ ನೆನಪಾಗುತ್ತೆ. ಅದನ್ನು ಬರೆದು ಸೆಕೆಂಡ್ ಮೈನ್ ಬರೆದು ಒಂದು ಲೈನ್ ಹಾಕಿ ಮತ್ತೆ ಫಸ್ಟ್ ಮೈನ್ 4th ಕ್ವಶನ್ 5th ಕ್ವಶನ್ ಅಂತ ಬರೆದ್ರೆ, ಸೊ ಇಲ್ಲಿ ಎವ್ಯಾಲ್ಯೂಯೇಟರ್ ಪೇಜ್ನ ತಿರುಗಿಸಿ ಅವನಿಗೆ ಕಷ್ಟ ಆಗುತ್ತೆ ಎವ್ಯಾಲ್ಯೂಯೇಟ್ ಮಾಡೋರಿಗೆ. ಸೊ ಎವ್ಯಾಲ್ಯೂಯೇಷನ್ಗೆ ನೀವು ಆನ್ಸರ್ ಬರೆಯೋದು ಹೆಂಗಿರಬೇಕು ಅಂದರೆ, ಹಿಂಗೆ ನೋಡಿ ಹಿಂಗೆ ಟಿಕ್ ಮಾಡ್ತಾ ಇರಬೇಕು, ಮಾರ್ಕ್ಸ್ ಕೊಡ್ತಾ ಇರಬೇಕು. ಸೊ ಅಷ್ಟು ಈಸಿ, ಎಷ್ಟು ಈಸಿ ಮಾಡಿಕೊಡ್ತೀರೋ ಅಷ್ಟು ನಿಮಗೆ ಮಾರ್ಕ್ಸು ಚೆನ್ನಾಗಿ ಬರುತ್ತೆ, ಜೊತೆಗೆ ಎವ್ಯಾಲ್ಯೂಯೇಟರ್ ಇಂಪ್ರೆಸ್ ಆಗ್ತಾನೆ. ಸೊ ಈ ಥರ ನಾನು ಹೇಳಿರೋದು ಒಂದು ಪ್ಯಾಟ್ರನ್, ಆನ್ಸರ್ ರೈಟಿಂಗ್ ಪ್ಯಾಟ್ರನ್ನ, ಅದನ್ನು ಫಸ್ಟು ಇಂಟ್ರಡಕ್ಷನ್ ಲೈನ್, ಅದಾದ ಮೇಲೆ ಮಾರ್ಕ್ಸ್ ಡಿಪೆಂಡ್ ಅಪಾನ್ ಮಾರ್ಕ್ಸ್, ನೀವು ಪಾಯಿಂಟ್ಸ್ನ ಬರ್ಕೊಳ್ಳಿ, ಅದಾದಮೇಲೆ ಕನ್ಕ್ಲೂಷನ್. ಸೊ ಅದ್ರ ಮಧ್ಯ ಈ ಪ್ಯಾಟರ್ನ್ ಯೂಸ್ ಮಾಡಿಕೊಂಡು ನಾನು ಕೊಟ್ಟಿರೋ ಕೀವರ್ಡ್ಸ್ನ ಯೂಸ್ ಮಾಡ್ಕೊಳ್ಳಿ, ಖಂಡಿತ ಎವ್ಯಾಲ್ಯೂಯೇಟರ್ ಇಂಪ್ರೆಸ್ ಆಗ್ತಾನೆ. ಸೊ ಇದನ್ನು ಫಾಲೋ ಮಾಡಿ, ಒಳ್ಳೆ ಮಾರ್ಕ್ಸ್ ಬಂದೇ ಬರುತ್ತೆ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್.